ಸಂಶೋಧನೆಗಾಗಿ ಇನ್ನಿರುವ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಶ್ರೀಯುತ ಧರ್ಮಣ್ಣ ಬುಸ್ನೂರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಕೋರುತ್ತೀನಿ. ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಮಂಜುನಾಥ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಪಾಲಕರ ಮತ್ತು ಪೋಷಕರ ಸಭೆಯಲ್ಲಿ ಇನ್ನೋರ್ವ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಬಾಬಾ ಪೂಜಾರಿ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನ ವಹಿಸಿಕೊಂಡು ಅವರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಇನ್ನೋರ್ವ ನಮ್ಮ SDMC ಸದಸ್ಯರಾಗಿರ್ತಕ್ಕಂತಹ ಶಂಕರದೇವ್ ವನಶೆಟ್ಟಿಯವರ ಧರ್ಮಪತ್ನಿಯಾಗಿರ್ತಕ್ಕಂತಹ ವಿಜಯಲಕ್ಷ್ಮಿ ವನಶೆಟ್ಟಿ ಮೇಡವರು ಕೂಡ ಉಪಸ್ಥಿತರಿದ್ದು ಅವರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪಾಲಕರಿರ್ತಕ್ಕಂಥ ಇದೇ ಗ್ರಾಮದ ಪಾಲಕರಿರ್ತಕ್ಕಂತಹ ಶ್ರೀಯುತ ಶಿಶಿರಪ್ಪ ಬೆಳಗಲ್ ಸರ್ ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತವನ್ನ ಕೋರುತ್ತೇನೆ. ನನ್ನ ಎಲ್ಲ ಸಹೋದರಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ನನ್ನ ಅಡಿಗೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅತಿಥಿ ಶಿಕ್ಷಕರಿಗೂ ಹಾಗೂ ಅದೇ ರೀತಿಯಾಗಿ ಮುದ್ದು ಮಕ್ಕಳಿಗೂ ಕೂಡ ಇನ್ನೊಂದು ಸಲ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕೆಲವೇ ಕ್ಷಣದಲ್ಲಿ ಶುರು ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕಡೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಂತಲಪ್ಪ ರೆಡ್ಡಿಮನಿ ಸರ್ ಅವರ ಒಪ್ಪಿಗೆ ಮೇರೆಗೆ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಮಾಲಿನಿ ಗಂಗಾಪುರ್ ಅವರು ಆಮೇಲೆ SDMC ಇನ್ನೋರ್ವ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಗಜಾನನ ಕುಮಾರ್, ಶ್ರೀ ರವೀಂದ್ರ ಕೆಳಗಿ, ಶ್ರೀ ಯಲಾರಿ ಬಂಗಡಿ, ಶ್ರೀ ಶಂಕರದೇವ್ ವನಶೆಟ್ಟಿ, ಶ್ರೀ ಮಲ್ಲಿನಾಥ ರಸ್ತೆ, ಶ್ರೀ ಶಿವಾನಂದ ಕಡವಂಗಿ, ಶ್ರೀ ಅಶೋಕ್ ಬಾವಿಮನಿ, ಶ್ರೀ ಪದ್ಮನಿ ಕೈಸರಿ, ಶ್ರೀಮತಿ
ಧನ್ಯವಾದಗಳು ಮಕ್ಕಳಿಗೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನಿರ್ಣಯವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ನಮ್ಮ ಶಾಲೆಯ ಜಿಪಿಟಿ ಸೋಷಿಯಲ್ ಟೀಚರ್ ಆಗಿರ್ತಕ್ಕಂತಹ ಶ್ರೀಮತಿ ಸಂಜಯ್ ಮೇಡಮ್ ಅವರು ನೆರವೇರಿಸಿಕೊಳ್ಬೇಕೆಂದು ಕೋರುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಗುರುವಿನ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ವೀರೇಶ್ವರ ಪಾದಕಮಲಗಳಿಗೆ ವಂದಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಏನೇನು ಅಂದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಸಾಮಾಜಿಕ ಪರಿವೀಕ್ಷಣೆಯ ಕುರಿತಾಗಿರ್ತಕ್ಕಂಥ ಒಂದು ಪಾಲಕ ಪೋಷಕರ ಸಭೆಯನ್ನು ಇವತ್ತು ನಾವು ಆಯೋಜಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಗಳಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಪಾಲಕ ಪೋಷಕರಿಗೂ ಅತ್ಯಂತ ನೆಚ್ಚಿನ ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವಂದಿಸುತ್ತಾ ಧನ್ಯವಾದ. ನೆಕ್ಸ್ಟ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕ್ಲಾಸ್ನ ಬಂದ್ಬಿಟ್ಟು ಹೌದಾ, ಸರ್ಕಾರಕ್ಕಾಗಿ ನೂತನ ಬಹಳಷ್ಟು ಯೋಜನೆಗಳನ್ನ ಜಾರಿ ತರ್ತೀವಿ. ಬಹಳಷ್ಟು ಶಿಕ್ಷಣಕ್ಕಾಗಿ ಅತಿ ಹೆಚ್ಚು ವೇಗ ಮಾಡ್ತಾರೆ. ಕಾರಣ ಏನು? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಉನ್ನತ ಪ್ರಜೆಗಳು, ಒಳ್ಳೆಯ ಪ್ರಜೆಗಳು. ನೀವು ಅದರ ದೇಶಕ್ಕೆ ನಿಮ್ಮಿಂದ ಕೊಡುಗೆ ಬಹಳಷ್ಟು ಸಿಗುತ್ತೆ. ಆ ಕಾರಣಕ್ಕಾಗಿ ನೀವು ಒಂದು ಸ್ವಸ್ಥ ದೇಹವನ್ನು ನಿರ್ಮಾಣ ಮಾಡ್ಕೋಬೇಕು ಮತ್ತು ಒಂದು ಸ್ವಸ್ಥ ಬುದ್ಧಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹಳಷ್ಟು ಸಲುವಾಗಿ ಮಾಡ್ತಾರೆ ಯೋಜನೆಗಳನ್ನು ಜಾರಿ ತರ್ತಾರೆ. ಅಂತ ಯೋಜನೆಗಳು ದಿನನಿತ್ಯ ನೀವೆಲ್ಲರೂ ಫಲಾನುಭವಿಗಳೇ ಆಗಿರ್ತೀವಿ. ಬಹಳಷ್ಟು ಯೋಜನೆಗಳ ಫಲಾನುಭವಿಗಳಾಗಿಲ್ಲ. ಏನು ತಿಂತೀರಿ? ಬಿಸಿದು ಊಟ ತಿಂತೀರಿ ಮತ್ತು ಹಾಲು, ಬಾಳೆಹಣ್ಣು, ಮಾಗಡಿ ತಿಂತೀರಿ. ಶಿಕ್ಷಣ ಕೊಡ್ತಾರೆ, ನಿಮಗೆ ಒಂದು ಫೀಸ್ ತಗೊಳ್ಳಾಗ ಕೊಡ್ತಾರೆ. ಈ ರೀತಿ ಎಲ್ಲ ಯೋಜನೆಗಳ ಉದ್ದೇಶ ಏನು? ಪ್ರಮುಖವಾಗಿ ಪ್ರಧಾನಮಂತ್ರಿ ಪೋಷಣ್ ಯೋಜನೆಯ ಉದ್ದೇಶ ಏನು ಅಂದ್ರೆ WHO ಒಂದು ರಿಪೋರ್ಟ್ ವರದಿಯನ್ನು ಬಿಡುಗಡೆ ಮಾಡಿದೆ. ಅದ್ರ ಪ್ರಕಾರ ಏನಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮಕ್ಕಳು ಕುಪೋಷಣೆಗೆ ಒಳಗಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ ಅದ. ಆ ಕಾರಣಕ್ಕಾಗಿ ನೀವು ಎಲ್ಲ ಮಾಡಿದ್ರೆ ಒಂದು ಉತ್ತಮವಾದ ಆಹಾರವನ್ನ ಸ್ಥಿತಿಯನ್ನು ಕಾರಣಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಕ್ವಾಲಿಟಿಯ ತರಕಾರಿಗಳನ್ನ ಬಳಸಿ ನಿಮಗ ಬಿಸಿಯಾದಂತಹ ಊಟವನ್ನು ಕೊಡುವ ಮೂಲಕ ನಿಮ್ಮಲ್ಲಿ ಇರ್ತಕ್ಕಂತಹ ಕುಪೋಷಣೆಯನ್ನು ದೂರ ಮಾಡ್ಬೇಕಂತೇಳಿ ಅವ್ರು ಹೊಟ್ಟೆಗೆ ಕೊಡತ್ತಾರೆ, ಬಾಳೆಹಣ್ಣನ್ನು ಕೊಡತ್ತಾರೆ ಮತ್ತು ಬಿಸಿಯಾಗಿ ತರಕಾರಿಯುಕ್ತವಾಗಿರ್ತಕ್ಕಂಥ ಆಹಾರವನ್ನ ಕೊಡತ್ತಾರೆ. ಅದರ ಸದುಪಯೋಗ ಪಡ್ಕೊಂಡಾಗ ಮಾತ್ರ ನೀವೇನ್ ಮಾಡ್ಬೋದು, ಈ ಭಾರತದಿಂದ ಕುಪೋಷಣೆ ಅಂತಕ್ಕಂಥದ್ದನ್ನ ಹೊರಗೆ ಸಹಾಯ ಆಗ್ತದೆ. ಆದ್ರೆ ನೀವದು ಮಾಡಲ್ಲ. ಏನ್ ಮಾಡ್ತೀರಿ? ಬರೀ ಅನ್ನ ತಿಂತೀರಿ, ಸರ್ಕಾರಿ ಎಲ್ಲ ಮಾಡ್ತೀರಿ, ಸೈಡ್ ಬಿಡ್ತೀರಿ. ನೀವು ಬಿಡ್ತೀರಿ ಹಿಂಗೆ ಮಾಡ್ತಾ ಹೋಗಿ ಹೇಗೆ ಹೋಗ್ಬೇಕು ಕುಪೋಷಣೆ ಉದ್ದೇಶದಲ್ಲಿ ಹೋಗಕ್ಕಾಗಲ್ಲ. ಮತ್ತು ಅದಕ್ಕೆ ನೀವೇನ್ ಮಾಡ್ಬೇಕು? ಪ್ರೇರಣೆಯಾಗಿ ತಿನ್ಬೇಕು. ಮೆಣಸಿನಕಾಯಿ ತಿನ್ಬೋದೇನೆ. ಆ ಕಾರಣಕ್ಕಾಗಿ ನೀವು ಸರ್ಕಾರದ ಯೋಜನೆಗಳ ಒಂದು ಸದುದ್ದೇಶವನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನ ಬಳಸಿದೆ ಆದ್ರೆ ನಿಮಗೆ ಏನಾಗ್ತದೆ ಅಂದ್ರೆ ಒಳ್ಳೆಯ ರಿಸಲ್ಟ್ ಸಿಕ್ತು. ನಿಮಗೆ ಈ ಬಿಸಿ ಊಟ ಸಿಗಲ್ಲ. ನಾವು ಶಾಲೆಗಳ ಬಿಸಿ ಊಟ ಇರಲಿಲ್ಲ, ಏನೂ ಇಲ್ಲ. ಒಂದು ಕಬ್ಬಿಣ ಪುಟ್ಟಿಗಳನ್ನ ಊಟ ಮುಂಚೆ ಹೋಗ್ತಿದ್ವಿ, ಚಾವಿ ಕೊಡ್ತಾ ಇದ್ದೀವಿ. ಸಂಜೆ ಜನ ಒಬ್ಬ ಬರ್ತಾನೆ, ಅದೇ ತಿನ್ಕೊಂಡಿರ್ತೀವಿ. ನಿಮ್ಮ ಮನೆಯಾಗ ಬಿಸಿ ಊಟ ಮೊದಲೇ ಅದನ್ನ ಸದುಪಯೋಗವನ್ನು ನೀವು ಪಡ್ಕೊಂಡಾಗ ಮಾತ್ರ ನೀವು ಆರೋಗ್ಯವನ್ನ ಚೆನ್ನಾಗಿಟ್ಟುವಾಗ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಹಾಲು, ಬಾಳೆಹಣ್ಣು, ಮೊಟ್ಟೆ ಎಲ್ಲವನ್ನ ನೀವು ಮಾಡಬೇಕು, ಸಂತುಲಿತವಾಗಿ ನಿಮ್ಮ ಆಹಾರದಾಗ ಅಳವಡಿಸ್ಕೋಬೇಕು. ಮನೆಯಾಗ ಊಟ ಮಾಡ್ಬೇಡ, ಶಾಲೆಗೆ ಒಂದು ಊಟ ಹೋಗ್ತೀವಿ, ಮನೆಗೆ ಒಂದು ಮೂರು ಊಟ ಮಾಡ್ತೀರಾ ಮಾಡ್ತಿಲ್ಲ. ಆ ಊಟದಾಗ ನೀವು ಅತಿ ಹೆಚ್ಚಾಗಿ ನಿಮಗೆ ಏನಿರಬೇಕು? ತರಕಾರಿ, ನಾರಿನ ಅಂಶವನ್ನು ಇರ್ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಿರ್ತದೆ ಉತ್ತಮವಾಗಿರ್ತದೆ. ನಿಮ್ಮ ಆರೋಗ್ಯ ಉತ್ತಮವಾಗಿತ್ತು ಅಂದ್ರೆ ನೀವು ಶಾಲೆಗಳು ಏನ್ ಮಾಡ್ತೀರಿ? ಏಕಾಗ್ರ ಚಿತ್ರದಿಂದ ಪಾಠವನ್ನು ಕೇಳಕ್ಕಾಗ್ತದೆ. ನಿಮಗೆ ಆರೋಗ್ಯ ಕೇಳಲಾಗ್ತದೆ, ಪಾಠ ಆಗಲ್ಲ. ಆ ಕಾರಣ ನೀವೇನ್ ಮಾಡಬೇಕು? ದೇಹವನ್ನ ಆರೋಗ್ಯವಾಗಿರಬೇಕು. ಆಳೆ ಮನಸ್ಸಾನೆ ಆರಾಮ ಇರ್ತದೆ. ಮನಸ್ಸು ಆರೋಗ್ಯದಲ್ಲಿ ನೀವು ದೂರ ನಾವು ಬೆಳತಕ್ಕಂಥ ಮಾತುಗಳಲ್ಲಿ ಆಗ್ತಾವ ಹೋಗ. ನೀವು ಎಲ್ಲಾನೇ ಕೆಳಗಿನೆಲ್ಲ ಬೇರೆ ಫೌಂಡೇಶನ್ ಎಲ್ಲ ರಾಂಗ್ ಹಾಕೊಂಡು ಬಂದು ನಾವು ಬರೀ ಮ್ಯಾಲ ಆಗ್ತದೆ. ಬೋರ್ ಗಲ್ ಮೇಲೆ ನಿಲ್ಸ್ಬೇಕು, ಎಲ್ಲ ಏನಾಗಲ್ಲ ನೀರು ಹೋಗಂಗಿಲ್ಲ. ಆ ಕಾರಣಕ್ಕಾಗಿ ನೀವು ದೇಹವನ್ನ ಸದೃಢಗೊಳಿಸಿ ಅದರಲ್ಲಿ ನಿಮ್ಮ ಮನಸ್ಸು ಆರೋಗ್ಯ ಸದೃಢ ಆಗ್ತದೆ. ಅದರಲ್ಲಿ ನೀವು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ದೇಶದ ಕೊಡುಗೆಯನ್ನು ನೀಡ್ತಕ್ಕಂಥ ಒಂದು ಉತ್ತಮ ಪ್ರಜೆಯಾಗಿ ನೀವು ಹೊರಹೊಮ್ತೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ